ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಇವತ್ತು ಈ ತಿರಂಗ ಯಾತ್ರೆಗೆ ನಾನು ಚಾಲನೆಯನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಿರಂತರವಾಗಿ 4 ದಿವಸಗಳವರೆಗೂ ಕೂಡ ಈ ತಿರಂಗ ಯಾತ್ರೆ ಮನೆ ಮನೆಗೆ ಧ್ವಜವನ್ನು ಹಾರಿಸಿ ಈ ಒಂದು ತಿರಂಗ ಯಾತ್ರೆಯನ್ನು 4 ದಿವಸಗಳವರೆಗೆ ನಿರಂತರವಾಗಿ ನಡೆಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಅದರ ಪ್ರಕಾರ ನಡೆಸ್ತಾರ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನರೇಂದ್ರ ಮೋದಿಯವರು ದೇಶ ಕಂಡ ಅಪರೂಪದ ವ್ಯಕ್ತಿ ಇವರು. ನೋಡ್ರಿ, 70 ವರ್ಷ ಹಿಂದೆ ಸರ್ಕಾರ ಯಾವುದ್ಯಾವುದೋ ಇದ್ದರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಶದ ಅಭಿವೃದ್ಧಿ ಆಗಿರಲಿಲ್ಲ. ಇವತ್ತು ಅವರು 11 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ದೇಶದ ಅಭಿವೃದ್ಧಿಯನ್ನು ಜನ ಕಂಡಿದ್ದಾರೆ. ಇದು ಬಹಳ ಜನರಿಗೆ ಇದರ ಅಭಿವೃದ್ಧಿಯ ಬಗ್ಗೆ ದೇಶದಲ್ಲಿರ್ತಕ್ಕಂಥ ಬಹಳ ಜನರಿಗೆ ಅಭಿಮಾನವನ್ನು ತಂದುಕೊಟ್ಟಿರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಒಬ್ಬ ಲೋಕಸಭಾ ಸದಸ್ಯ. ನೋಡಿ, ಅವರು ಎಷ್ಟು ನನ್ನ ಸ್ನೇಹಿತರು ಕೂಡ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಇಷ್ಟು ಕೊಟ್ಟಾರ, ನನ್ನ ಕ್ಷೇತ್ರದಲ್ಲಿ ಇಷ್ಟು ಕೊಟ್ಟಾರ. ನಮ್ಮ ಕ್ಷೇತ್ರದಾಗ ಕೇಳಿದಾಗ ನಾನು ಹೇಳಿದೆ, ನಮ್ಮ ಕ್ಷೇತ್ರಕ್ಕೂ ಕೂಡ 1 ಲಕ್ಷ ಕೋಟಿ ಮ್ಯಾಲೂ 20,000 ಹಣವನ್ನು ನನ್ನ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಣವನ್ನು ಕೊಟ್ಟಿದ್ದಾರೆ. ಹಿಂದೆ 70 ವರ್ಷ ಸರ್ಕಾರ ನಡೆಸಿದ್ರು ಕೂಡ ಯಾರೂ ಬಿಜಾಪುರ ನಗರದಲ್ಲಿ 3 ಕಡೆ ಟ್ರೈನ್ಗಳು ಕ್ರಾಸ್ ಆಗಿ ಹೋಗ್ತದವ, ಒಂದೊಂದು ಅರ್ಧ ತಾಸು ಜನ ನಿಲ್ತಿದ್ರು. ಅಂಥದ್ದು ಯಾರೂ ಮಾಡಲಿಲ್ಲ ಹಿಂದೆ. ಇವತ್ತು ನಮ್ಮ ಸರ್ಕಾರ ಬರೀ ಒಂದು ಲೆಟರ್ ಕೊಟ್ಟರೆ ಪ್ರಧಾನಮಂತ್ರಿಗಳಿಗೆ 3 ಒಂದೇ ಬಜೆಟ್ನಲ್ಲಿ 3 ಈ ಬ್ರಿಡ್ಜ್ಗಳನ್ನು ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಜನರ ವತಿಯಿಂದ ನರೇಂದ್ರ ಮೋದಿ ಅವರಿಗೆ ನಾನು ಭಾಳ ಅತ್ಯಂತ ಋಣಿಯಾಗಿದ್ದೀನಿ ಅಂತಕ್ಕಂಥ ಮಾತು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ನಾನು ಹೇಳ್ತೀನಿ. ನಮಸ್ಕಾರ. ಈಗ ಅದೆಲ್ಲ ಸಂಪೂರ್ಣ ಗೊತ್ತಿದೆ. ನಾನು ಬಹಳ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದರೂ ಕೂಡ ಹಿನ್ನೆಲೆಯಾಗಿ ನನ್ನ ಕೈಲಿ ಆದಷ್ಟು ಕೆಲಸವನ್ನು ನಾನು ಮಾಡಿದ್ದೀನಿ. ಈಗಾಗಲೇ ಅದು ರಿಸರ್ವೇಷನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಇರಬೇಕು ಅನ್ನೋದು ಕಮಿಟಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಕ್ಯಾಬಿನೆಟ್ನಲ್ಲಿ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಆದರೆ ನಾಳೆ 11ನೇ ತಾರೀಕಿಗೆ ಪುನಃ ಅದು ಕ್ಯಾಬಿನೆಟ್ ಮೀಟಿಂಗ್ ತೊಗೊಂಬರ್ತಾರೆ. ಆದರೆ ಇದು 5, 6 ಅಂತಕ್ಕಂಥದ್ದೇನು ಲೆಫ್ಟು ರೈಟು ಅಂತಕ್ಕಂಥ ಈ ಹಂಚಿಕೆ ಅದ್ರ ಬಗ್ಗೆ ಯಾರ್ದೂ ಇಲ್ಲ. ಆದರೆ ಒಳಗೆ ಸಣ್ಣ ಸಮಾಜಗಳ ಬಗ್ಗೆ ಅದು ಇಟ್ಕೊಟ್ರಿ ಅನ್ನೋ ಸ್ವಲ್ಪ ಅಲ್ಲಲ್ಲಿ ತಕರಾರು ಇರ್ಬೋದು ಅಂಥೇಳಿ ನನಗೆ ಅನಿಸ್ಯದ. ಆದರೂ ಕೂಡ ಈ ನಾಳೆ ಶನಿವಾರನೋ ಅಥವಾ ಶುಕ್ರವಾರ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿದ್ದು ಸಂಪೂರ್ಣ ಸರ್ಕಾರ ವರದಿಯನ್ನು ಒಪ್ತದೆ. ರಾಜ್ಯಾದ್ಯಂತ ಮಳೆ ಆಗ್ತೈತಿ, ಇವರು ಮತಗಳ ತನಕ ಹೋರಾಟ ಮಾಡ್ತಿದ್ದಾರೆ. ಈ ಕಡೆ ಜನರು ರೈತರು ಹೊಲಗೆ ಹಾದಿ ಇಲ್ಲದೆ ಬ್ರಿಡ್ಜ್ ಬಾಂಧರ ಎಲ್ಲ ಸೇತುವೆ ಮುಳುಗಡೆ ಆಗಿದೆ. ಏನು ಜಿಲ್ಲಾಡಳಿತ ಎಲ್ಲ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ? ಅಲ್ಲ ರೀ, ನೀವೇ ಹೇಳ್ಬೇಕು, ಅದನ್ನು ನನ್ನ ಬಾಯಲ್ಲಿ ಹೇಳಿಸ್ತೀರಿ ಅಲ್ರಿ. ಎಷ್ಟು ತೊಂದರೆ ಇಲ್ಲೇ ಬಿಜಾಪುರದಾಗೆ ನೋಡ್ರಿ, ಆ ಹಳ್ಳಿ ಅಂತ ಬಿಡ್ರಿ, ಅಲ್ಲಿ ನೋಡ್ರಿ ಆ ತಾಳಿಕೋಟೆ ಅವರು ಅವು ಪಾಪ ಒಂದು ಸಾವನ್ ಬಾಯಿ ಬಡ್ಕೋತಾರೆ, ನಾವು ಹಾದಿನೇ ಇಲ್ಲರಿ ಅಂತೇಳಿ. ಅಲ್ಲೆಲ್ಲ ಬಳಿ ಬಂದು ನೀರು ನಿಂತು ಹೇಳಕ್ಕೆ ಜಾಗ ಇಲ್ಲ. ಆದರೆ ಬಿಜಾಪುರದಾಗೂ ಹಂಗೆ ಅದ, ಎಲ್ಲ ಕಡೆನೂ ಆ ರೀತಿ ಆಗ್ಯದ. ಆದರೆ ಅದು ಯಾಕೋಪ ನಾನು ಜಿಲ್ಲಾ ಆಡಳಿತ ಅಂತ ಹೇಳೋದೆಲ್ಲ ಸರ್ಕಾರ ಇದು ಹೆಚ್ಚಿನ ಒಂದು ಕ್ರಮವನ್ನು ತಗೊಳ್ತಾ ಇಲ್ಲ. ಅದನ್ನು ನಾನು ಕೂಡ ಖಂಡನೆ ಮಾಡ್ತೀನಿ. ಯಾಕಂತಂದ್ರೆ ನೋಡ್ರಿ, ಗೊತ್ತಿಲ್ಲ ಇವರಿಗೆ ಮಳೆ ಬರ್ತದೆ ಅನ್ನೋದು. ಜೂನ್ ತಿಂಗಳದ ಅದು ಯಾವ್ದು ಸರಿ ಮಾಡಬೇಕಾಗಿತ್ತು, ಇವತ್ತಿನ ತನಕ ಇಲ್ಲಿ ಮಾಡಿಲ್ಲ. ಇದನ್ನು ನಾನು ಖಂಡನ ಮಾಡ್ತೀನಿ. ನೋಡ್ರಿ ಅದರಲ್ಲಿ ಏನೂ ಅರ್ಥ ಇಲ್ಲ ರೀ. ಸುಮ್ಮನೆ ಇದನ್ನೆಲ್ಲ ಏನೇನೋ ಮಾಡಿ ಒಂದೊಂದು ದೊಡ್ಡ ವಿಷಯ ಮಾಡ್ಲಾಗತ್ತಾರೆ. ಹೆಂಗೆ ಸಾಧ್ಯದ ಹೇಳ್ರಿ ನೋಡೋಣ. ಇಲೆಕ್ಷನ್ ಕಮಿಷನ್ ಅವ್ರೇನು ಇನ್ನು ಅನ್ಬಾರ್ದು ನಮ್ಮ ಬಾಯಲ್ಲಿ, ಅವ್ರೇನು ಅಲ್ಲ, ಅವರು ಅಧಿಕಾರಿಗಳಲ್ಲ, ಅವರೇನು ಗೊಂಬಿನ ಏನು ಇವ್ರ ಕೈಯಾಗೂ ಮಾಡಿಲ್ಲೇನು? ಹಿಂದೆ ಇವ್ರ ಸರ್ಕಾರ ಇದ್ದಾಗ ಇಲೆಕ್ಷನ್ ಕಮಿಷನರ್ ಇದ್ದಲ್ಲ ಮತ್ತು ಅವಾಗೂ ಮಾಡ್ಯಾರ? ಇದು ಸುಮ್ಮನೆ ಅವ್ರಿಗೆ ಏನೂ ವಿಷಯ ಇಲ್ಲ. ಅದು ಏನಾಗ್ಯದ ಅಂದ್ರೆ ನರೇಂದ್ರ ಮೋದಿ ಅವ್ರನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅದಕ್ಕಾಗಿ ಎಲ್ಲ ಲಪಡಬಾಜಿಗಳನ್ನು ಎಬ್ಬಿಸ್ಕೊತ ಹೊಂಟದ. ಅದರಲ್ಲಿ ಏನು ಹುರುಳಿಲ್ಲ, ಅರ್ತಿಲ್ಲ. ನೋಡ್ರಿ, ಒಂದೇ ಭಾರತ ಟ್ರೈನ್ ನೋಡ್ರಿ ಅಡಚಣೆಗಳದಾವಪ್ಪ. ಅದಕ್ಕೇನಪ್ಪ ಅಂತಂದ್ರೆ ಹೊಸ ರೈಲ್ವೆ ಹಳ್ಳಿ ಮಾಡ್ಯಾರ. ಅಂಥ ಹಳ್ಳಿ ಮೇಲೆ ಹಾಯಿಸ್ಬಿಟ್ರೆ 300-200 ಕಿಲೋಮೀಟ್ರ್ ಫಾಸ್ಟ್ನಾಗ ಹೋಗ್ತದೆ. ಏನು ರೀ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಅದು ಟೆಕ್ನಿಕಲಿ ಇನ್ನೂ ಸೂಟ್ ಇಲ್ಲ. ಅದು ಸೂಟ್ ಆದ ತಕ್ಷಣ ಖಂಡಿತ ನಾನು ಮಾಡಿಸ್ಕೊಡ್ತೀನಿ. ಅದರಲ್ಲಿ ಏನೇನು ಎರಡನೇ ಅಭಿಪ್ರಾಯ ಇಟ್ಕೊಳ್ಳೋದು ಬೇಡ ಜನ. ಕಾಂಗ್ರೆಸ್
ಕಾಂಗ್ರೆಸ್ನವರು ಈಗ ಮತಗಳ ತನ್ನ ಅಭಿಪ್ರಾಯ ಹೋರಾಟ ಮಾಡ್ತಾ ಇದ್ದಾರೆ, ಅದೇ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯಪುರ ನಗರ ಕ್ಷೇತ್ರದಲ್ಲಿ ಸಹಿತ ಮಾಡಿದ್ರು. ಬಟ್ ಕೋರ್ಟಲ್ಲಿ ಸ್ವಲ್ಪ ಹಿನ್ನಡೆ ಆಯ್ತು ಅವ್ರಿಗೆ. ಈಗ ಮತ್ತೆ ಅದೇ ರೀತಿ ಮಾಡ್ತಾರೆ. ಅಲ್ಲ ಅದೇ ರೀತಿ ಮಾಡಿದ್ರು ಮತ್ತೆ ಕೋರ್ಟ್ನಾಗ ಹಿನ್ನಡೆ ಆಗೋದಂತೂ ಗಚ್ಚೆ. ಯಾಕಂದ್ರೆ ನಾವು ಮಾಡಿರೋದಿಲ್ಲಲ್ಲ, ಇಲೆಕ್ಷನ್ ಕಮಿಷನರ್ ಎಲ್ಲನೂ ಮಾಡಿರ್ತಾರೆ. ವೋಟರ್ ಲಿಸ್ಟ್ ನಾವು ಮಾಡ್ತೇವೆ, ತಗೋಪ್ಪ ನಿಮ್ದೊಂದು ನಮ್ದೊಂದು ಕೊಡ್ತೇವೆ, ಹಂಗಿಲ್ಲ. ಅವಾಗ ಸರಿ ಇಲ್ಲ ರೀ. ಅದು ಹೇಳ್ದಲ್ಲ ಮೋದಿಯವ್ರಿಗೆ ಓವರ್ಟೇಕ್ ಮಾಡ್ಲಿಕ್ಕೆ ಆಗಲ್ಲ. ಅದು ಹೊಟ್ಟೆ ಕಿಚ್ಚಿಗಾಗಿ ಈ ರೀತಿ ಮಾಡ್ಲಕತ್ತಾರೆ. ನಡ್ರಿ ಸಾಕು.